ಆಂಧ್ರದಲ್ಲಿ ಬೆಂಗಳೂರು ಮೂಲದ ಉದ್ಯಮಿಗಳ ಬರ್ಬರ ಹತ್ಯೆ ನಡೆದು ಹೋಗಿದೆ. ತಂದೆ ಮಗ ಇಬ್ಬರನ್ನ ಕಿಡ್ನಾಪ್ ಮಾಡಿ ಭೀಕರವಾಗಿ ಕತ್ತು ಸೀಳಿ ಹತ್ಯೆಯನ್ನ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಬಾಪೆಟ್ಲಾ ಜಿಲ್ಲೆಯಲ್ಲಿ ತಂದೆ ಮಗನ ಮರ್ಡರ್ ನಡೆದಿರೋದು. ತಂದೆ ವೀರಸ್ವಾಮಿ ರೆಡ್ಡಿ, ಪುತ್ರ ಪ್ರಶಾಂತ್ ಕೆವಿ ರೆಡ್ಡಿ ಇಬ್ರು ಕೂಡ ಜೀವ ಕಳ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಇಬ್ರು ಕೂಡ ಗುರುತಿಸಿಕೊಂಡಿದ್ರು, ವೀರಸ್ವಾಮಿ ಹಾಗೆ ಪ್ರಶಾಂತ್ ರೆಡ್ಡಿ. ಅದರಲ್ಲೂ ಪ್ರಶಾಂತ್ ರೆಡ್ಡಿ ಬಿಜೆಪಿಯ ಯುವ ಮೋರ್ಚಾದಲ್ಲಿ ಗುರುತಿಸಿಕೊಂಡಿದ್ರು. ಚೆಕ್ ಬೌನ್ಸ್ ಕೇಸ್ ಸಂಬಂಧ ಆಂಧ್ರಕ್ಕೆ ತೆರಳಿದ್ರು ಅಪ್ಪ ಮಗ. ಕೋರ್ಟ್ಗೆ ತೆರಳುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಅಪ್ಪ ಮಗ ಇಬ್ಬರನ್ನ ಕೂಡ ಕೊಲೆ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಯಿತು, ಹಂತಕರು ಯಾರು, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ತಂದೆ ಮಗ ಇಬ್ರು ಚೆಕ್ ಬೌನ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಂಧ್ರಕ್ಕೆ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿ ಅವರಿಬ್ಬರನ್ನ ಕೂಡ ಕೊಲೆ ಮಾಡಲಾಗಿದೆ. ಕೊಲೆಯಾದಂತಹ ತಂದೆ ಮಗನ ಫೋಟೋನ ಗಮನಿಸ್ತಾ ಇದ್ದೀರಿ. ತಂದೆ ವೀರಸ್ವಾಮಿ ರೆಡ್ಡಿ, ಮಗ ಪ್ರಶಾಂತ್ ಕೆವಿ ರೆಡ್ಡಿ ಇಬ್ರು ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂಥವರು. ಕಾರ್ಪೊರೇಟ್ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ವೀರಸ್ವಾಮಿ ಮುಂದಾಗಿದ್ರಂತೆ. ಪ್ರಶಾಂತ್ ರೆಡ್ಡಿ ಮಹದೇವಪುರ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ಕೂಡ ಆಗಿದ್ರು. ಈ ರೀತಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಇಬ್ಬರನ್ನ, ತಂದೆ ಮಗನನ್ನ ಕೊಲೆ ಮಾಡಿಸಿದ್ ಯಾರು? ಅದರಲ್ಲೂ ಆಂಧ್ರ ಪ್ರದೇಶಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಬಾಪೆಟ್ಲಾಗೆ ಚೆಕ್ ಬೌನ್ಸ್ ಕೇಸ್ ಸಂಬಂಧ ಹೋಗಿದ್ದಂತಹ ಸಂದರ್ಭದಲ್ಲಿ ತಂದೆ ಮಗ ಇಬ್ಬರನ್ನು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡುವಂತಹ ಕೆಲಸವನ್ನ ಹಂತಕರು ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಕೊಲೆ ನಡೆದಿದೆ, ಹಂತಕರ ಉದ್ದೇಶ ಏನಾಗಿತ್ತು? ವೈಯಕ್ತಿಕ ದ್ವೇಷದ ಕಾರಣಕ್ಕ ಅಥವಾ ಬೇರೇನಾದ್ರೂ ವೈಷಮ್ಯ ಇತ್ತ? ಬಿಸ್ನೆಸ್ ರಿಲೇಟೆಡ್ ಏನಾದ್ರೂ ವೈಷಮ್ಯಗಳಾಗಿತ್ತ? ಆಂಧ್ರದಲ್ಲಿ ಚೆಕ್ ಬೌನ್ಸ್ ಕೇಸ್ ಇದ್ದಂತಹ ಕಾರಣ ಅಲ್ಲಿನವರು ಯಾರಾದ್ರೂ ಈ ಕೃತ್ಯವನ್ನ ಮಾಡಿದ್ರ? ಅಥವಾ ತಂದೆ ಮಗ ಇಬ್ರು ಅಲ್ಲಿಗೆ ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ತಿಳಿದು ಇಲ್ಲಿಂದ ಫಾಲೋ ಮಾಡಿ ಅವರನ್ನ ಕೊಲೆ ಮಾಡಲಾಯ್ತಾ? ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸದ್ಯ ಅಪ್ಪ ಮಗನ ಫೋಟೋನ ಗಮನಿಸ್ತಾ ಇದ್ದೀರಿ. ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಬಾಪೆಟ್ಲಾ ಜಿಲ್ಲೆಗೆ ಹೋಗಿದ್ರು ಚೆಕ್ ಬೌನ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೋದಂತಹ ಸಂದರ್ಭದಲ್ಲಿ ತಂದೆ ಮಗ ಇಬ್ಬರನ್ನು ಕತ್ತು ಸೀಳಿ ಹತ್ಯೆ ಮಾಡುವಂತಹ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ. ಬಟ್ ಯಾವ ಕಾರಣಕ್ಕಾಗಿ ಕೊಲೆಯಾಯಿತು? ಇಬ್ರು ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡವರು. ಮಗ ಪ್ರಶಾಂತ್ ಅಂತೂ ಬಿಜೆಪಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸಕ್ರಿಯನಾಗಿದ್ದಂತಹ ವ್ಯಕ್ತಿ, ಹಲವು ಬಿಜೆಪಿ ನಾಯಕರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಂತಹ ವ್ಯಕ್ತಿ. ತಂದೆ ವೀರಸ್ವಾಮಿಯೂ ಕೂಡ, ವೀರಸ್ವಾಮಿ ರೆಡ್ಡಿ ಮುಂಬರುವಂತಹ ಬಿಬಿಎಂಪಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರಂತೆ. ಕಾರ್ಪೊರೇಟ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ರಂತೆ. ಅದಕ್ಕಾಗಿ ತಯಾರಿಯನ್ನ ಮಾಡ್ಕೊಂಡಿದ್ರಂತೆ. ಹೀಗಿದ್ದಂತಹ ಅಪ್ಪ ಮಗನನ್ನ ಚೆಕ್ ಬೌನ್ಸ್ ಕೇಸ್ನ ವಿಚಾರವಾಗಿ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿದ್ ಯಾರು? ಕೇಸ್ ಸಂಬಂಧ ಅಲ್ಲಿನವರೇ ಯಾರಾದ್ರೂ ಕಿಡ್ನಾಪ್ ಮಾಡಿ ಇಂತಹ ಕೃತ್ಯವನ್ನ ಎಸಗಿದ್ರ? ಅಥವಾ ಕರ್ನಾಟಕದಿಂದ ಫಾಲೋ ಮಾಡ್ಕೊಂಡು ಹೋಗಿ ಈ ಕೃತ್ಯವನ್ನ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ಈ ಕೃತ್ಯವನ್ನ ಎಸಗುವಂತಹ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ರ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆಂಧ್ರ ಪ್ರದೇಶದಲ್ಲಿ ಬೆಂಗಳೂರಿನ ಇಬ್ಬರು ಉದ್ಯಮಿಗಳ ಮರ್ಡರ್ ಆಗಿರೋದು. ತಂದೆ ಮಗ ಇಬ್ರು ಕೂಡ ಬರ್ಬರವಾಗಿ ಹತ್ಯೆಗೀಡಾಗಿ ಹೋಗಿದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಒಂದು ಬ್ಲಾಕ್ ಕಲರ್ ಕಾರ್ ಎಸ್ಕೇಪ್ ಆಗ್ತಾ ಇರುವಂತಹ ಒಂದು ವಿಡಿಯೋ ಲಭ್ಯ ಆಗಿದೆ ಈ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ ವಿಡಿಯೋದಲ್ಲಿ ಆಕ್ಚುಲಿ ಆಗ್ತಾ ಇರೋದು ಏನು, ಜೊತೆಗೆ ಇವರಿಬ್ಬರನ್ನ ಕೊಲೆ ಮಾಡಿರುವಂತದ್ದು ಯಾವ ಕಾರಣಕ್ಕಾಗಿರಬಹುದು, ಯಾರ ಮೇಲಾದ್ರೂ ಅನುಮಾನ ವ್ಯಕ್ತವಾಗ್ತಾ ಇದೆಯಾ, ಏನ್ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ ಸಂದೇಶ್? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನ ಕಾಡುಗೋಡಿ ಮೂಲದ ಉದ್ಯಮಿಗಳು ಆಂಧ್ರ ಪ್ರದೇಶದಲ್ಲಿ ಭೀಕರವಾಗಿ ಮರ್ಡರ್ ಆಗಿದ್ದಾರೆ. ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಈ ಕೊಲೆ ಪ್ರಕರಣ. ಕಾಡುಗೋಡಿಯ ವೀರಸ್ವಾಮಿ ರೆಡ್ಡಿ ಮುಂಬರುವಂತಹ ಕಾರ್ಪೊರೇಟ್ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅಂತ ಹೇಳಿ ಮುಂದಾಗಿದ್ರು. ಪುತ್ರ ಪ್ರಶಾಂತ್ ರೆಡ್ಡಿ ಮಹದೇವಪುರ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ರು. ಆಂಧ್ರ ಪ್ರದೇಶದ ಬಾಪೆಟ್ಲಾ ಜಿಲ್ಲೆಯಲ್ಲಿ ತಂದೆ ಮಗ ಇಬ್ಬರನ್ನು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಲಾಗಿದೆ. ಬಾಪೆಟ್ಲಾದಲ್ಲಿ ಚೆಕ್ ಬೌನ್ಸ್ ಕೇಸ್ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಪ ಮಗ ಇಬ್ರು ಕೂಡ ಜೊತೆಯಾಗಿ ಹೋಗಿದ್ದಂತಹ ಸಂದರ್ಭದಲ್ಲಿ ಅವರಿಬ್ಬರನ್ನ ಕಿಡ್ನಾಪ್ ಮಾಡಿದ್ದಾರೆ ದುಷ್ಕರ್ಮಿಗಳು. ಆ ನಂತರ ಕತ್ತು ಕೊಯ್ದು ಹತ್ಯೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.